ವೇದಿಕೆ ಮೇಲೆ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಜಿಸಿ ಚಂದ್ರಶೇಖರ್ ಅವರು, ರಾಜ್ಯಸಭಾ ಸದಸ್ಯರು ಅವರಿದ್ದಾರೆ, ನಿಮ್ಮ ಉಸ್ತುವಾರಿಗಳು, ನಮ್ಮ ಎಸಿಸಿ ಕಾರ್ಯದರ್ಶಿಗಳಂತ ಅಭಿಷೇಕ್ ದತ್ತ ಅವರಿದ್ದಾರೆ, ಮಂತ್ರಿಗಳಂತ ಸುಧಾಕರ್ ಅವರಿದ್ದಾರೆ, ನಮ್ಮ ಪಕ್ಷದ ರಾಜ್ಯದ ಹಿರಿಯ ಮುಖಂಡರಂತ ರೇವಣ್ಣವರಿದ್ದಾರೆ, ಪ್ರದೀಪ್ ಈಶ್ವರ್ ಇದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ನಮ್ಮೆಲ್ಲ ಮುನಿಯಪ್ಪನವರಿದ್ದಾರೆ, ಮಾಜಿ ಶಾಸಕರು, ರಮೇಶು, ಬಹಳ ಜನ ನಮ್ಮ ಪಕ್ಷದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಇದ್ದಾರೆ. ಹೊಸದಾಗಿ ನಮ್ಮ ಪಕ್ಷಕ್ಕೆ ಸುಮಾರು 40 ವರ್ಷಗಳ ಕಾಲ ಹೆಚ್ಚು ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಎಲ್ಲ ವರ್ಗದ ಜನರ ಒಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಮಾಜಿ ಶಾಸಕರು, ನನ್ನ ಜೊತೆ ಶಾಸಕರಾಗಿದ್ದರು ಬಚ್ಚೇಗೌಡರು, ಅವರ ಕುಟುಂಬ, ಅವರ ಅನ್ಯಾಯಿಗಳೆಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಯುವ ಮುಖಂಡರು ಶಿಡ್ಲಘಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ, ಪಕ್ಷೇತರ ಅಭ್ಯರ್ಥಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಮತ್ತೆ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಳ್ಬೇಕು, ಕಾಂಗ್ರೆಸ್ ಧ್ವಜ ಹಾರಿಸಬೇಕು, ನಾನು ಕಾಂಗ್ರೆಸ್ ಬಗ್ಗೆ ಬರಬೇಕು ಅಂತೇಳಿ ಬಂದು ನನಗೆ ಅರ್ಜಿ ಕೊಟ್ಟರು. ನೀನೊಬ್ಬ ಬಂದು ಸಾಲದಪ್ಪ, ನನಗೆ ನೀನ್ ಹಿಂದೆ ಇರುವಂತ ಎಲ್ಲ ಬೆಂಬಲಿಗರನ್ನೆಲ್ಲ ಒಟ್ಕೊಂಡು ಕರ್ಕೊಂಡು ಬರಬೇಕು ಅಂತೇಳಿ ಹೇಳಿದೆ. ತಾವೆಲ್ಲ ಸೇರಿ ಬಂದಿದ್ದೀರಿ. ಪುಟ್ಟಾಂಜಪ್ಪನವರಿಗೆ ಮತ್ತು ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ಮುನೇಗೌಡರು, ರಮೇಶ್ ಅವರು, ನಾರಾಯಣ ಸ್ವಾಮಿ ಅವರು, ರಾಜಕಾಂತ್ ಅವರು, ರವಿ ಅವರು, ಡಾಕ್ಟರ್ ಪ್ರಶಾಂತ್, ಮುರಳಿ ಆದಿಯಾಗಿ ಬಹಳ ಜನ, ಒಂದು ದೊಡ್ಡ ಪಟ್ಟಿನೇ ಇದೆ. ಜೆಡಿಎಸ್ ನಿಂದ ತೊರೆದು ಸುಮಾರು 100 ಜನ ಮುಖಂಡರುಗಳು ಇವತ್ತು ಒಂದು ದೊಡ್ಡ ಬದಲಾವಣೆಯನ್ನು ತಂದಿದ್ದಾರೆ. ಬಿಜೆಪಿಯಿಂದ ತಿರುಮಲಪ್ಪನವರು, ನಮ್ಮ ಮಾಜಿ ಮತ್ತು ವಂಶಿ ಕೃಷ್ಣ, ಶ್ರೀಧರ್ ಬಾಬು, ನಂದಿ, ನಮ್ಮ ಮುರಳಿ ಬಿಜೆಪಿ ಯುವ ಮುಖಂಡರುಗಳು, ರಮೇಶ್ ಅವರು, ಮಂಜುನಾಥ್ ಆಗಿಯಾಗಿ ವೆಂಕಟರಾಮು ಉದ್ಯಮಿಯಿಂದ ಬಹಳ ಜನ ಎಲ್ಲ ದೊಡ್ಡ ಪಟ್ಟಿನೇ ಇದೆ. ಎಲ್ಲರೂ ಕೂಡ ನೀವೆಲ್ಲ ಸೇರಿ ಕೊನೆಗೆ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇದು ದೇವಸ್ಥಾನ ಬಹಳ ಪವಿತ್ರವಾದಂತ ಸ್ಥಳ. ಇದಕ್ಕೆ ಬಂದು ಇಲ್ಲಿ ತಾವು ಇಲ್ಲಿ ಸೇರ್ಪಡೆ ಆಗಿರೋದು ನಿಜವಾಗ್ಲೂ ನನಗೆ ಬಹಳ ಸಂತೋಷವನ್ನ ತಂದಿದೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ಸೇ ದೇಶದ ಶಕ್ತಿ, ಕಾಂಗ್ರೆಸ್ ಕೂಡ ಜನರ ಶಕ್ತಿ, ಹಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ. ಕಾಂಗ್ರೆಸ್ ಎಂದ್ರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ. ಹಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ. ಕಾಂಗ್ರೆಸ್ನ ದೇಗುಲ, ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ. ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಶಾಲ್ನಲ್ಲಿದೆ, ಇದು ಕೇವಲ ಗುರುತಲ್ಲ, ಇದು ನಮ್ಮ ನೇಗಿಲ ರೈತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀರಿ. ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಶಾಲ್ನಲ್ಲಿದೆ, ಇದು ಕೇವಲ ಗುರುತಲ್ಲ, ಇದು ನಮ್ಮ ನೇಗಿಲ ರೈತರ ಈ ನೇಗಿಲು ಕೂಡ ಹಿಡಿಯುವಂತ ಒಂದು ಹಸ್ತ. ಇದು ಕಾರ್ಮಿಕರಿಗೆ ಶ್ರಮ ಕೊಡುವಂತ ಒಂದು ಶ್ರಮದ ಹಸ್ತ. ಇದು ಮಹಿಳೆಯರಿಗೆ ಒಂದು ಶಕ್ತಿಯ ಹಸ್ತ, ಯುವಕರು ಕೂಡ ಒಂದು ಭವಿಷ್ಯದ ಹಸ್ತ. ಯಾವ ಸ್ವಾಮಿಗಳು ನೋಡಿ, ಯಾರನ್ನೇ ಭೇಟಿ ಮಾಡಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ನೋಡಿ, ಈಶ್ವರ್ ನೋಡಿ,
ಎಲ್ಲ ಈ ಹಸ್ತದಿಂದಲೇ ನಿಮ್ಮೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡ್ತಾರೆ. ಇದು ನಾವೆಲ್ಲ ಕಂಡಿದ್ದೀವಿ. ಸೊ ಯಾವ ದೇವಾಲಯಕ್ಕೆ ಹೋಗ್ಲಿ, ಲಕ್ಷ್ಮಿ ನೋಡ್ಲಿ, ಸರಸ್ವತಿ ನೋಡ್ಲಿ, ಈಶ್ವರ್ ನೋಡ್ಲಿ, ಯಾರು ನೋಡ್ಲಿ, ಕೊನೆಗೆ ಮೂಲ ಈ ಹಸ್ತ. ಈ ಹಸ್ತದ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಸ್ತದ ಚಿಹ್ನೆ ತಾವು ನಂಬ್ಕೊಂಡು ಈ ರಾಷ್ಟ್ರ ಧ್ವಜ, ಕಾಂಗ್ರೆಸ್ ಪಕ್ಷದ ಧ್ವಜ, ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ನ ಶಾಲನ್ನ ಹಾಕ್ಸ್ಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ. ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಕ್ಕಾಗ್ಲಿಲ್ಲ. ಆದ್ರೆ ಈ ಮನೆಗೆ ಸೇರ್ಕೊಂಡ ಮೇಲೆ ನೀವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ. 50 ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನ್ ಗೌರವ ಕೊಡ್ಬೇಕೋ ನಿಮ್ಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆದ್ರೆ ನೀವು ಕೂಡ ಇಲ್ಲಿಂದ ಯಾರು ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ರು, ನಿಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರಲಿ, ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರ್ಲಿ, ಶಿಡ್ಲಘಟ್ಟದಲ್ಲಿರ್ಲಿ, ಎಲ್ಲೇ ಆಗಿರ್ಲಿ, ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನ ಹಿಡಿದಂತ ರಕ್ಷಣೆ ಮಾಡ್ಕೊಂಡು ಬಂದವರು ಕೂಡ ನೀವೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು. ನಿಮ್ಮ ಜಿಲ್ಲಾ ಮಂತ್ರಿಗಳಾದಂತ ನಾನು ಸುಧಾಕರ್ ಅವರು ಕೂಡ ನಾನು ಹೇಳಿದ್ದೇನೆ, ನೀವು ಯಾರೇ ಆಗ್ಲಿ, ನಿಮ್ಗೆ ಸ್ನೇಹಿತರಾಗಿರ್ಲಿ, ಇಲ್ಲದೆ ಹೋಗ್ಲಿ, ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ. ಸೊ ಅದರಿಂದ ನೀವು ನನಗೆ ಸೇರ್ಕೊಬಿಟ್ಟಿದ್ದೀನಿ, ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ, ನಾನು ಮುಂದಕ್ಕೆ ಕೊಂಡೊಯ್ತೀನಿ, ನನ್ ಕೃಷ್ಣ ಬೈರೇಗೌಡರು ಇದ್ದಾರೆ, ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ. ನಾನು ಆ ಕಷ್ಟ ಕಾಲದಲ್ಲಿ ನಿಂತ್ಕೊಂಡಂತ ಎಲ್ಲ ಕಾರ್ಯಕರ್ತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ. ಇದು ನನ್ನ ನಿಮ್ಗೆ ಸಲಹೆ. ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹಿಡ್ತಾ ಇದೆ, ಒಂದು ಬದಲಾವಣೆಯ ಗಾಳಿ. ನಾನೇನು ಹೇಳಬೇಕಾಗಿಲ್ಲ. ಈಗ ಬಿಜೆಪಿಯವರು ಗೆಲ್ಲಕ್ ಆಗಲ್ಲ ಅಂತಾನೆ ಸುಮಾರು 12-13 ಸೀಟನ್ನು ಅವರು ಬದಲಾವಣೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಇವತ್ತು ಆಪರೇಷನ್ ಲೋಟಸ್ ಮಾಡಿದ್ರು. ಎಂತ ವಿಪರ್ಯಾಸ ನೋಡಿ. ಯಾರು ಕುಮಾರಸ್ವಾಮಿ ಸರ್ಕಾರನ ತೆಗೆದ್ರು, ಇವತ್ತು ಅವರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ನಂಟಸ್ತನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ. ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು, ಅವರೇ ಇವತ್ತು ಕುಮಾರಸ್ವಾಮಿಯ ಬೆಂಬಲಕ್ಕೆ ಇವತ್ತು ಹೋಗಿದ್ದಾರೆ. ಆದ್ರಿಂದ ಈ ನೀತಿ, ಈ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಜನ ಎಲ್ಲ ನಗಿತಾ ಇದ್ದಾರೆ. ಅವರು ಏನಪ್ಪಾ ಇಂತ ಒಂದು ನೀಚ ರಾಜಕಾರಣ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಅಂತ ಹೇಳಿ ಎಲ್ಲರಿಗೂ ಕೂಡ ಮನಸ್ಸಿಗೆ ಬಹಳ ದೂರ ಆಗ್ತಾ ಇದೆ. ಆದ್ರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ಇವತ್ತು ನೀವೆಲ್ಲ ನನಗೆ ಬಚ್ಚೇಗೌಡರು ಬಹಳ ಹಿರಿಯರು, ನನಗೆ ಅವರ ಪರಿಚಯ ಕೂಡ ಇದೆ. ಬಹಳ ದೊಡ್ಡ ಕುಟುಂಬ ಅವರು. ಒಂದು ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಮಾನ್ಯ ಜನತಾದಳದವರು ದೇವೇಗೌಡರು ಮಾತಂದ್ರೆ ಅವರ ಅಪಾರವಾದಂತಹ ಗೌರವ ವಿಶ್ವಾಸ ಇತ್ತು. ಅವ್ರನ್ನು ಕೂಡ ಬಹಳ ತುಚ್ಛವಾಗಿ ಕಂಡ್ರು ಅಂತೇಳಿ ಅವರ ಮನಸ್ಸಿನಲ್ಲಿ ಬಹಳ ದುಗ್ಡವನ್ನ ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ರು, ನನ್ನ ಹತ್ರನೂ ಮಾತಾಡಿದ್ರು. ನಾನು ಹೇಳಿದ್ದೇನೆ, ನಿಮ್ಗೆ ನಾವು ಗೌರವದಿಂದ ತೆಗೆದುಕೊಂಡು ಹೋಗುವಂತ ಕೆಲಸ ನಿಮ್ಮೆಲ್ಲ ಕುಟುಂಬದವರು, ನಿಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಟ್ಟೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀವಿ. ವಿಶ್ವಾಸದಿಂದ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಇವತ್ತು ನಾನು ಹೇಳಿದ್ದೇನೆ. ಜಿಲ್ಲಾ ಅಧ್ಯಕ್ಷರಾದಂತ ಮುನೇಗೌಡರು ಆದಿಯಾಗಿ, ಇನ್ನ ಜಿಲ್ಲಾ ಪಂಚಾಯತಿ ಸದಸ್ಯರೆಲ್ಲ ಆದಿಯಾಗಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಅನೇಕ ಕೃಷಿಕ ಸಮಾಜ ಬೇರೆ ಬೇರೆಯವರೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಇವತ್ತು ಬಂದಿದ್ದಾರೆ. ಇವತ್ತು ನಿಮ್ಗೆ ಎರಡು ಸೀಟು ಗೆಲ್ತೀವಿ ನಿಮ್ ಜಿಲ್ಲೆಯಲ್ಲಿ ಅನ್ನೋದು ಒಂದು ವಿಶ್ವಾಸ ಇದೆ. ಕೋಲಾರ ಇರ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಸೇರಿದ್ದಾರೆ. 2 ಕಡೆ ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹೊಸ ಯುವಕರಿಗೆ ಅವರು ಕೂಡ 30-40 ವರ್ಷ ರಾಜಕೀಯದ ಒಂದು ದೊಡ್ಡ ಬುನಾದಿಯನ್ನು ಕಟ್ಟಬೇಕು. ಆ ದೃಷ್ಟಿಯಿಂದ ಅವರು ಕೂಡ ಬಹಳ ಸರಳತೆಯಿಂದ, ಅವರಿಬ್ಬರು ಕೂಡ ಯಾವ ಹಣನೂ ಬೇಕಾಗಿಲ್ಲ, ಯಾವ ಐಶ್ವರ್ಯನೂ ಬೇಕಾಗಿಲ್ಲ, ಜನರ ಸೇವೆನೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುಸಿ ಇವತ್ತು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ಒಗ್ಗಟ್ಟಿನಿಂದ ಅವರಿಗೆ ದುಡಿದು ಗೆಲ್ಲಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಬೇಕು. ಇವತ್ತು ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯ್ತು ಚಿಕ್ಕಬಳ್ಳಾಪುರದಲ್ಲಿ. ಅದೇ ಕುಮಾರಸ್ವಾಮಿನ ಇಳಿಸುವಾಗ ಏನಾಗಿತ್ತು, ನಿಮ್ ಜಾತಿ ಎಲ್ಲೋಗಿತ್ತು, ಅವತ್ತು ಏನಾಗಿತ್ತು? ನಾವು 8 ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನ ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ. ಬಿಜೆಪಿಯವರು ಅಷ್ಟು ಕೊಡಕ್ಕಾಗಲಿಲ್ಲ.
ದಳದವರು ಒಂದೇ ಕುಟುಂಬದಿಂದ 3 ಜನಕ್ಕೆ ನಿಲ್ಲಿಸಿದ್ದಾರೆ, ಬೇರೆ ಬೇರೆ ಪಾರ್ಟಿಯಿಂದ ನಿಲ್ಲಿಸಿದ್ದಾರೆ. ಇನ್ನು ಮುಂದಕ್ಕೆ ದಳದಲ್ಲಿ ಯಾಕೆ ಇರಬೇಕು? ನಿಮ್ಮ ಹಳಿನೇ ನೀವು ಬಿಜೆಪಿಯಿಂದ ನಿಲ್ಲಿಸಿದ ಮೇಲೆ ನಿಮ್ ಪಾರ್ಟಿ ಚಿಹ್ನೆಗೆ ಬೆಲೆ ಇಲ್ಲ, ನಿಮ್ಗೂ ಬೆಲೆ ಇಲ್ಲ ಅನ್ನೋದು ಆಯ್ತು ಅನ್ನೋದು ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ. ಆದ್ರಿಂದ ಮುಂದಕ್ಕೆ ದಳ ಇರುವುದಿಲ್ಲ. ಆದ್ರಿಂದ ಕಾರ್ಯಕರ್ತರು ಏನು ನೀವು ತೀರ್ಮಾನ ಮಾಡಿದ್ದೀರಿ, ಮುನೇಗೌಡರು ಬಹಳ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನ ಮಾಡಿದ್ದಾರೆ. ನಾನು ಇಡೀ ರಾಜ್ಯದ ಜನತಾದಳದ ಕಾರ್ಯಕರ್ತರಿಗೆ, ಶಾಸಕರು, ಮಾಜಿ ಶಾಸಕರು ಮನವಿ ಮಾಡ್ಕೊಳ್ತೇನೆ. ಮುನೇಗೌಡರು ಏನು ಬಚ್ಚೇಗೌಡರು ಏನ್ ತೀರ್ಮಾನ ಮಾಡಿದ್ದಾರೆ, ನಮ್ಮ ಮಾಜಿ ಶಾಸಕರು, ಅದೇ ತೀರ್ಮಾನವನ್ನ ಇಲ್ಲದೆ ಕೂಡ ನಮ್ಮ ಮಂಡ್ಯದಲ್ಲೂ ಕೂಡ ಅನೇಕರು ಮಾಡಿದ್ದಾರೆ. ಅದೇ ರೀತಿ ತಾವು ಕೂಡ ಎಲ್ಲ ಸೇರಿ ಜನತಾದಳವನ್ನ ತೊರೆದು ನೀವೆಲ್ಲ ಸೇರಿ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಬೇಕು ಅಂತೇಳಿ ತಮ್ಮ ಎಲ್ಲರೂ ಕೂಡ ಇಲ್ಲಿ ಮುಖಾಂತರ ರಾಜ್ಯದ ಎಲ್ಲ ಜನತಾದಳ, ಮನೆ ನಬಿ ಬಂದಿದ್ರು, ಬೇರೆಯವರು ಬಂದಿದ್ರು, ಎಲ್ಲ ಕೂಡ ಸಿಎಂ ಇಬ್ರಾಹಿಂ ಮಗ ಕೂಡ ಅರ್ಜಿ ಕಳಿಸ್ಕೊಟ್ಟಿದ್ದಾರೆ ನಾನು ಭೇಟಿ ಮಾಡಬೇಕು ಅಂತ ಹೇಳಿ. ಬಹಳ ಜನ ಎಲ್ಲ ಸಾಕು ನಮ್ಗೆ ಅಂತೇಳಿ ಎಲ್ಲ ಮೈನಾರಿಟೀಸ್, ಬೇರೆ ಬೇರೆ ಅಲ್ಪಸಂಖ್ಯಾತರು, ರೈತರು, ಒಕ್ಕಲಿಗರು ಎಲ್ಲ ಸೇರಿ ಅವ್ರಿಗೆ ಭವಿಷ್ಯ ಅವ್ರಿಗೆ ಅರ್ಥ ಆಗಿದೆ. ಏನಪ್ಪ ಇಂಥ ಕಾಲದಲ್ಲಿ ಇಂಥ ತೀರ್ಮಾನ ಮಾಡಿಬಿಟ್ರು ಅಂತೇಳಿ ಎಲ್ಲ ಬಹಳ ನೊಂದಿದ್ದಾರೆ. ಸರ್ಕಾರವನ್ನ ನಿಮ್ದು ಅವ್ರ ಸರ್ಕಾರನೇ ಯಾರು ಕಿತ್ತಾಕಿದ್ರು, ಅವ್ರ ಜೊತೆನೇ ಇವತ್ತು ನಂಟಿಸ್ತಾವನ್ನ ಮಾಡಿದ್ದು. ಇಡೀ ಜಿಲ್ಲೆಯಲ್ಲಿ ಇವತ್ತು ಜನ, ರಾಜ್ಯದಲ್ಲಿ ಇವತ್ತು ಜನ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಚಿಂತೆ ಇಲ್ಲ. ಇವತ್ತು ನಮ್ಮ ಎಲ್ಲ ನಾಯಕರುಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ನಾನು ಎಲ್ಲರನ್ನೂ ಕೂಡ ಮಾತಾಡಕ್ಕಾಗಿಲ್ಲ, ಎಲ್ಲರೂ ಕೂಡ ಉದಾರಕ್ಕಾಗಿಲ್ಲ, ಎಲ್ಲರೂ ಕೂಡ ನಾನು ಶಾಲನ ಒದಗಿಸಕ್ಕಾಗಿಲ್ಲ. ಆದ್ರೆ ಈ ಮನೆಯಲ್ಲಿ ಕಾಂಗ್ರೆಸ್ ಸೇರಬೇಕು ಅಂತ ತೀರ್ಮಾನ ಬಂದವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ನಾನು ಮಾಡ್ತೇನೆ. ಇನ್ನು ಮುಂದಕ್ಕೆ ನೀವು ಹಳ್ಳಿಗೆ ಹೋಗಿ, ಮನೆಗೆ ಹೋಗಿ ಎಲ್ಲರ ಹತ್ರ ಮಾತಾಡಬೇಕು. ಇನ್ನ ಅತಿ ಹೆಚ್ಚು ಸದಸ್ಯಗಳನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಕೆಲಸ ತಾವು ಮಾಡಬೇಕು. ನಿಮ್ಮ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ತಾವೆಲ್ಲ ಮಾಡಬೇಕು. ನಾನು ಮುಂದಕ್ಕೆ ನಿಮ್ಮ ಜೊತೆಲಿ ನಾನು ಇದ್ದೇನೆ. ಸೊ ಇವತ್ತು ನೀವೆಲ್ಲ ಇವತ್ತು ತಾವೆಲ್ಲ ಇರಬೇಕು. ಜಿಲ್ಲೆಯಲ್ಲಿ 3-4 ಜನ ಅಭ್ಯರ್ಥಿಗಳಿದ್ರು. ನಾವು ಲೆಕ್ಕಾಚಾರ ಎಲ್ಲ ಆಗ್ತು. ಶಿವಶಂಕರ್ ರೆಡ್ಡಿಗೆ ಸಹಾಯ ಮಾಡಬೇಕು, ನಮ್ಮ ಇವ್ರಿಗೆ ನಮ್ಮ ವೀರಪ್ಪ ಮೊಯ್ಲಿಗೆ ಸಹಾಯ ಮಾಡಬೇಕು, ನಮ್ಮ ಶರತ್ ಬಚ್ಚೇಗೌಡರು ಕೇಳಿದ್ರು. ಆಮೇಲೆ ರಾಜಕೀಯದ ಲೆಕ್ಕ ಹಾಕಿ ನಮ್ಮ ಇಡೀ ಭಾಗದಲ್ಲಿ ಹಿಂದುಳಿದವ್ರಿಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಹಳೆ ಮೈಸೂರಿನಲ್ಲಿ ಇನ್ನೆಲ್ಲೂ ಕೂಡ ಒಂದು ಹಿಂದುಳಿದವ್ರಿಗೆ ಒಂದು ಅವಕಾಶ ಮಾಡಕ್ಕಾಗಿಲ್ಲ. ಮತ್ತು ನಮ್ಮ MS ರಾಮಯ್ಯನವರ ಕುಟುಂಬ ಅವ್ರು ಮಾಡಿದಂತ ಸೇವೆ ಆ ಭಾಗದಲ್ಲಿ ದೇವಸ್ಥಾನ, ಧರ್ಮ, ವಿದ್ಯಾ ಕ್ಷೇತ್ರದಲ್ಲಿ ಇವೆಲ್ಲ ಕೂಡ ದೊಡ್ಡ ಸೇವೆ ಮಾಡಿದ್ದಾರೆ. ಅವರಿಗೆ ಜನರ ಸೇವೆನೇ ಬಹಳ ಮುಖ್ಯ ಅಂತೇಳಿ ತೀರ್ಮಾನ ಮಾಡಿ ಕುಟುಂಬದವ್ರು ಮುಂದೆ ಬಂದಿರೋದ್ರಿಂದ ಅವ್ರನ್ನ ಒಂದು ಜಾತಿ ಮೇಲೆ ತೀರ್ಮಾನ ಮಾಡಕ್ ಹೋಗ್ಬೇಡಿ, ಒಂದು ಪಕ್ಷದ ಮೇಲೆ ತೀರ್ಮಾನ ಮಾಡಿ, ಒಂದು ಸಿದ್ಧಾಂತದ ಮೇಲೆ ತೀರ್ಮಾನ ಮಾಡಿ. ನಂದಿ ಮುರಳಿ ಅವರು, ರಮೇಶ್ ನಂದಿ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷರು, ನಂದಿ ಗ್ರಾಮ ಪಂಚಾಯತಿ ನಂದಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ವೆಂಕಟಕೃಷ್ಣ ಈ ವೆಂಕಟಕೃಷ್ಣ ಶ್ರೀನಿವಾಸ್ ಕಂದವಾರ ಹಿರಿಯ ಮುಖಂಡರು, ಶ್ರೀನಿವಾಸ್ ಸದಸ್ಯರು, ವೆಂಕಟೇಶ್